ಅದಕ್ಕೆ ಒಂಚೂರು ಹಾಂ ಬಿಡಿ ಬಿಡಿ ತಾಡ್ತಾಳೆ ಇಟ್ಕೊಳ್ಳಿ ತಾಡಿ ಹಿಡ್ಕೊ ಹಂಗೆ ಎಲ್ಲ ದೇಶ ನೋಡಬೇಕು. ಸರ್ ಇದು ಪ್ಯೂರ್ ಹಳ್ಳಿಕಾರು ಪ್ಯೂರ್ ಹಳ್ಳಿಕಾರ ಜೊತೆಲಿ ಈಗ ನಾವು ಇದು 120 ಕೂಟ ಹಾಕಿದ್ದೀವಿ. ಒಂದು ಬಂದು ಬೆಟ್ಟದಪುರ ಸಾಲ ತಂದಿರೋದು, ಇನ್ನೊಂದು ಬಂದುಬಿಟ್ಟು ಇಲ್ಲಿ ನಂಜನಗೂಡು ಹತ್ರ ತಂದಿರೋದು ಸರ್. ನಂಜನಗೂಡು ಹತ್ರ ಮಾಡ್ರಳ್ಳಿಲಿ ತಗೊಂಬಂದಿರೋದು ಇದು ಕರ ಒಂಟಿ ಸಿದ್ದರಾಜನ್ ಅವ್ರದ್ದು ಸರ್. ಜೊತೆಗೆ ನಮಗೆ ಪೇರ್ ಮಾಡೋದಕ್ಕೆ 2.5 ಬಿದ್ದಿದ್ದಾವೆ. ನಾವೀಗ ಸರ್ ಇವಕ್ಕೆ 3.20 ಹೇಳ್ತಿದ್ದೀವಿ ವ್ಯಾಪಾರ. ಒಂದು 2.70 2.5 ಮೇಲೆ ಬಂದರೆ ಕೊಡ್ತೀವಿ ಸರ್. ಹಾಂ ಸರ್. ಸರ್ ನಾವು ತಿನ್ನಲ್ಲ ಅಂಥ ಫುಡ್ಡು ತಿನ್ನಿಸ್ತೀವಿ, ಇರೋ ವಿಚಾರ ಹೇಳ್ತೀವಿ ಸರ್. ನಾವು ಹಾಲೇ ಕುಡಿಯೋಲ್ಲ, ಯಾವಾಗ ನಮ್ಮ ಮನೇಲೆ ಸ್ವಂತ ಹಸುವಾಗಿರ್ಬೋದು ನಾವು ಹಾಲು ಕುಡಿಯೋಲ್ಲ. ಇವಕ್ಕೆ ಡೈಲಿ ಹಾಲು ಕುಡಿಸ್ತೀವಿ, ಮತ್ತು ವಾರದಲ್ಲಿ 3 ದಿನ ಬೆಣ್ಣೆ ಹಾಕ್ತೀವಿ, ಮತ್ತು ರವೆ ಬೂಸ ಗೋಧಿ ಬೂಸ ಹಿಂಡಿ ರೈಟ್ ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಇವತ್ತೆಲ್ಲ ಹೇಳ್ತಾರೆ ಅಲ್ಲಿ ದನ ಹಿಂಗೆ ಹಂಗೆ ಹಿಂಗೆ ಅಂತ. ಅದು ತಂದು ಯಾರು ಕಟ್ಟಿ ಸಾಕ್ತಾರೆ ಅವ್ರಿಗೆ ಗೊತ್ತು ಸರ್ ಅದ್ರ ಲೆಕ್ಕಾಚಾರ. ಸರ್ ಇನ್ನೂ ಅಲ್ಲಾಗಿಲ್ಲ ಸರ್. ಸರ್ ಇನ್ನೂ ಅಲ್ಲಾಗಕ್ಕೆ ಇನ್ನೂ 1 ವರ್ಷ ಬೇಕು ಸರ್ ಅಲ್ಲಾಗಕ್ಕೆ. ಸರ್ ಗೇಮೇ ಮಾಡ್ತೇವೆ ಸರ್. ಸರ್ ನಾವು ಇವಾಗ ಹೊಸ್ದಾಗಿ ಕೊಳ್ಳೋದು ಸಿರೋದು, ಇವಾಗ ನೊಗ ಮಡಗಿದ್ದೀವಿ ಅಂಥ ಕೆಲಸ ಬಲ್ಗುದ ಕೆಲಸ ಏನು ಹೊಡೆದಿಲ್ಲ ಈ ವಯಸ್ಸಿಗೆ. ಈಗ ಸಣ್ಣ ಮಗು ಏನು ತೂಕ ಬರಬೇಕು ಆ ಥರ ಅಷ್ಟು ತೂಕ ಇದು ಮಾಡ್ಬೋದು ಅಷ್ಟೇ. ಮಕ್ಕಳ ಥರ ಸರ್. ಈಗ ಏನು 5 ವರ್ಷದ ಮಗು ಇರ್ತದಲ್ಲ ಆ ಮಗುನ, ಈಗ ನಾವು ಮಗುನ ತಿದ್ದಿ ಬುದ್ಧಿ ಸ್ಕೂಲ್ಗೆ ಹೇಳಿ ನಾವು ಹೆಂಗೆ ಪಾಠ ಕಲ್ಸ್ಕೊತೀವಿ ಆ ಥರ ಆ ಏಜಲ್ಲಿ ಇರೋವನ್ನ ನಾವು ಇವಕ್ಕೆ ನೊಗ ಕಟ್ಟಿ ಉಳುಮೆ ಗಿಳ್ಮೆ ಗೇಮ್ ಎಲ್ಲ ಕಲಿಸ್ಬೇಕು ಸರ್. ಇವಾಗ ಅದು ಸರ್ ಇವಾಗ ಕಲ್ಸೋದಂದಮೇಲೆ ಈಗ ಒಂದಿನ ಈಗ ಜೊತೆಲಿ ಹಿಂಗೆ ಫಸ್ಟ್ ಹಿಂಗೆ ತೆಕೆ ಕಟ್ಕೊಂಡು ತಿರುಗಾಡಿಸ್ತಿರ್ತೀವಲ್ಲ ಅದೇ ಕೋಲ್ಗೆ ನಾವು ತಿರುಗಾಡಿಸ್ತಿರ್ತೀವಿ. ಆ ಲೆಕ್ಕಾಚಾರದ ಮೇಲೆ ನಾವು ನೊಗ ಕಟ್ಟಿ ಕಣಿ ಹಾಕ ಬರ್ತದೆ, ಆ ಕಡೆ ಈ ಕಡೆ ಬಿಚ್ಕೊಬಾರ್ದು, ಆ ಥರ ಇಟ್ಕೊಂಡು ಹೊಡ್ಕೊಂಡು ಹೋಗ್ತಾ ಇರ್ತೀವಿ. ಕಾಲಿ 4-5 ದಿನ ನೊಗ ಹೊರೋದು ಚೆನ್ನಾಗಿ ಸ್ಟಾರ್ಟ್ ಆಯಿತು ಅಂದರೆ ಅದಕ್ಕೊಂದು ಮರ ಕಟ್ತೀವಿ ಎಳ್ಕೊಂಡು ತಿರುಗಾಡೋಕ್ಕೆ. ಆ ಮರ ಒಂದು ವಾರ ಎಳ್ಕೊಂಡು ತಿರುಗಾಡಿದ್ಮೇಲೆ ನಮ್ಮ ತಾವೆಲ್ಲ ಚಿಕ್ಕದೇನೋ ಚಕ್ಕಡಿ ಗಾಡಿನೋ ಇಲ್ಲ ನೇಗ್ಲು ಕಟ್ಕೊಂಡು ಡೈರೆಕ್ಟು ಈಗ ಏನು ಬೇರೆ ದನ ಹೊಲ ಉಳ್ತವೆ ಅದ್ರ ಹಿಂದ್ಗಡೆ ಹೋದರೆ ಅವು ಏನು ಹೋಯ್ತವೆ ಮುಲ್ಲಾರು ಹೋದಂಗೆ ಇನ್ಲಾರು ಹೋಯ್ತವೆ ಸರ್. ಹಾಂ ಸರ್ ನಿಖರವಾಗಿ ಅರ್ಥ ಆಗುತ್ತೆ. ಈಗ ನಾನು ರೀಸೆಂಟಾಗಿ ಸ್ವಲ್ಪ ದಿನದಲ್ಲಿ ಒಂದು ಜೊತೆ ಎತ್ತು ತಂದಿದ್ದೆ. ನಾನು ತಂದು 3 ದಿನ ಆಗಿತ್ತು ಅಷ್ಟೇ. ಆ ಎತ್ತಿಗೆ ತಿಂಡಿ ಮೇವು ಅಲ್ಲ ಹಾಕೋದಕ್ಕೆ ನೋಡಿ ನಾವು ಎಲ್ಲಿರ್ತದೆ ಮೊದಲಿಗೆ ಅದೇ ಅವ್ರ ತಾತ ಅಯ್ಯ. ಈ ನಮ್ಮನೆ ತಗ ಬಂದಾಗ ನಾನು ಇದೇ ನನ್ನ ಸ್ಥಳ ಅನ್ನೋದು ಯಾವ ಮನ್ಸರಿಗೆ ಗೊತ್ತಾಗಲ್ಲ, ಅಷ್ಟು ಮೂಕ ಪ್ರಾಣಿಗಳು ಗೊತ್ತಾಯ್ತು. ಒಂದಿನ ಬಂದು ಆ ಜಾಗದಲ್ಲಿ ನಿಂತು ಎದ್ದು ಬಿಟ್ರೆ ಅದು ನಾನು ಹೋಗಿ ಮಲ್ಕೋಬೇಕಾದ್ದು ಇದೇ ಗೊಂತು, ನಾನು ಕಟ್ಟಾಕ್ಬೇಕಾಗಿ ಇದೇ ಗೊಂತು ಅಂದ್ಬಿಟ್ಟು ನಾನು ಖಾಲಿ ಬಿಟ್ಬಿಟ್ರೆ ಆ ಗೊಂತಕ್ಕೆ ಹೋಗಿ ನಿಂತ್ಕೊತವೆ. ನಾವು ಮಾಲೀಕ ಬಂದ ಅಂದ್ಬಿಟ್ಟು ಬರೀ ಬಾ ಅಂದ್ರೆ ಸಾಕು ಹತ್ರಕ್ಕೆ ಅನ್ಬೇಕು. ನಾವು ಕ್ಲಿಪ್ ಆಯ್ತಾ ಕೊಡ್ತೀನಿ ನಿಮಗೆ. ಬಾ ಅಂದರೆ ಹತ್ರಕ್ಕೆ ಬಂದು ನಿಂತ್ಕೊತಾವೆ, ಮೈಯೆಲ್ಲ ಬಾಳೆ ಎತ್ಕೊಂಡು ನಿಂತ್ಕೊಂಡು ತೂರಿಸ್ತವೆ, ಕಾಲ ಕೆರೀತವೆ. ನೋಡಲಿ ಅದೇನಾದ್ರು ಕುಮ್ಮಸ್ಸು ನನಗೆ. ಅವನ್ನ ಬಸವಣ್ಣ ದೇವರ ನಾವು ಸುಖವಾಗಿ ಉಣ್ಣ ತಿನ್ನೋದ್ರಲ್ಲಿ ಅವನ್ನ ಚೆನ್ನಾಗಿ ಸಾಕೋಬಿಟ್ರೆ ಅವ್ನು ನಮಗೆ ಮನ್ಸರಿಗಿಂತ ಹೆಚ್ಚಾಗಿ ನಮ್ಮನ್ನ ಪ್ರೀತಿಸ್ತವೆ ಸರ್. ಹ್ಞೂ ಸರ್. ಮಾತು ಅಂದರೆ ಅದು ಮೌಖಿಕವಾಗಿ ನಮ್ಗೆ ಅರ್ಥ ಆಗುತ್ತೆ ಸರ್. ಅವು ಬಾಯ್ಬಿಟ್ಟಂತೂ ಮಾತಾಡಲ್ಲ. ಅವ್ರ ರಿಯಾಕ್ಷನು ನಾವು ಬಂದಾಗ, ಈಗ ನಾವು ಎಲ್ಲೋ ಹೋಗಿದ್ದು ಬಂದೋ ಹುಲ್ಲು ಸೊಪ್ಪು ಹಾಕಿರಲ್ಲ ಇಲ್ಲೊಂದು ಬಂದೋ ನಮ್ಮ ಮಯ್ಯ ಬಂದ ಅಂತ ಅಮ್ಮ ಅಂತ ಅರ್ಚ್ಕೊತವೆ. ಆಮೇಲೆ ಬಂದಾಗ ನಾವು ಹತ್ರಕ್ಕೆ ಹೋಗಿ ಅಂತ ಅಂದ್ರೆ ಸಾಕು, ನಾವು ಇರೋ ಕಡೆ ದೂರದಲ್ಲಿ ನಿಂತಿರಿ ಇರೋ ಕಡೆಗೆ ಮೈ ಚಿಗಿಸ್ಕೊಂಬತ್ತವೆ. ಆ ಥರಲ್ಲಿ ಇರ್ತವೆ ಸರ್ ಸೊನ್ನೆಗಳು. ಸರ್ ಯಾರೇ ಕಡು ಬಡು ರೈತರಲ್ಲಿ ಏನೇ ಅಲ್ಲಿ ನಮ್ಮ ಫೋನ್ ನಂಬರೆಲ್ಲ ಡಿಸ್ಪ್ಲೇಲಿ ಹಾಕಿರ್ತೀವಿ. ಬೇಕಾದವರು ಫೋನ್ ಮಾಡಿ ನೀವು ಎಲ್ಲಿಂದ ಎಲ್ಲಿ ಗಂಟೆ ಅಲ್ಲಿ ನಾವು ದನ ಗ್ಯಾರಂಟಿ ಇರೋ ದನ ಕೊಡಿಸ್ತೀವಿ, ಬೇಕಾದ್ರೆ ತಗೊಂಡೋಗಿ. ಯಾರು ನಮ್ಮ ತಾವು ತಗೊಂಡೋಗಿ ಕೆಟ್ಟಿರೋರು ಇಲ್ಲ. ನಿಮ್ಮ ತಾವು ತಗೊಂಡು ನಾವು ಚೆನ್ನಾಗಿದ್ದೀವಿ ಅಂತ 4 ಜನ ಹೇಳ್ತಾರೆ, ನಮ್ಗೆ ಅದೇ ಸಂತೋಷ. ಬೆಂಗಳೂರಲ್ಲಿ ಸಂಪಾದನೆ ಇದೇನು ಸಂಪಾದನೆ ಮಾಡ್ತಿದ್ದು ಅಪ್ಪನಂತ ಸಂಪಾದನೆ. ತಿಂಗಳಿಗೆ 1 ಲಕ್ಷನ ಸಂಪಾದನೆ ಮಾಡಿದ್ದೀವಿ ಕ್ಯಾಬಲ್ಲಿ ಓಲಾ ಊಬರಲ್ಲಿ ಓಡಿಸ್ತಾ. ಆದರೆ ಇದರಲ್ಲಿರೋ ನೆಮ್ಮದಿ ಅದರಲ್ಲಿ ಲಕ್ಷ ತಿಂಗಳಿಗೆ ಸಂಪಾದನೆ ಮಾಡಿದ್ರಲ್ಲಿ 5,000 ಸಂಪಾದನೆ ಮಾಡಿದ್ರೂ ಇಷ್ಟು ನೆಮ್ಮದಿ ಸಿಗ್ತಿರಲಿಲ್ಲ. ಅಷ್ಟು ಖುಷಿಯಿಂದ ಇದ್ದೀವಿ ಸರ್. ಟೋಟಲ್ ಈಗ ನೀವು ತೋರಿಸಿದ್ದು 2 ಜೊತೆ ಓರಿಗಳು ಸರ್. ಇನ್ನೂ 2 ಜೊತೆ ಇದೆ, ಅಂದರೆ ಟೈಮ್ ಆದ ಕಾರಣದಿಂದ ನಮ್ಗೆ ತೋರ್ಸೋಕ್ಕಾಗಿಲ್ಲ ಇಲ್ಲಿ ಇವಾಗ. ಬೇರೆ ಕಡೆ ಎಲ್ಲಿದೆ ಓರಿ ಸರಿ? ಬೇರೆ ಕಡೆಯಲ್ಲಿ ಕಾಡುಂಕೊಪ್ಲಲ್ಲಿದೆ, ನಮ್ಮೂರಲ್ಲಿದೆ ಸರ್. ಇದು ನಮ್ಮ ಅಣ್ಣನ ಮನೆ. ಇದು ನೀವು ಬರ್ತೀನಿ ಎಂದು ಕೂಡಗೆ ನಾನು ಇಮಿಡಿಯೇಟ್ಲಿ ಇಲ್ಲಿ ಇದ್ದಿದ್ದು. ಇವತ್ತೇನೋ ಫಂಕ್ಷನ್ ಇತ್ತು, ಹಂಗಾಗಿ ಇಲ್ಲಿ ಬಂದಿದ್ದೆ ಸರ್ ನಾವೀಗ. ಓಕೆ ಸರ್, ಧನ್ಯವಾದಗಳು. ಓಕೆ. ಈಗ ನಿಮ್ಮ ಕಸ್ಟಮರ್ ಬೇರೆ ಬಂದಿದ್ದಾರೆ. ಹಾಂ ಸರ್. ಕಸ್ಟಮರ್ಗೆ ಕೊಡ್ತೀವಿ ಸರ್. ಇಲ್ಲ ಇನ್ನೊಂದು ಅದು
ನಮಸ್ತೆ ಹೇಳಿ ಸರ್. ಈ ಹೋರಿ ಬಗ್ಗೆ ಮಾಹಿತಿ ಕೊಡಿ ಸರ್, ಇದು ಹಾಲಲ್ ಕರ. ನಾವು 120 ಕೂಟ ಹಾಕೋದು. ಈಗ ಇದೇನಪ್ಪ ಅಂದರೆ 2 ವರ್ಷ ಕರುಗಳು, ಅಲ್ಲಾಗಿಲ್ಲ, 40 ದನ. ನಾವು ಸಣ್ಣದ್ರಿಂದ ಸಾಕೋದು. ಅದೇ ಸರ್, ಈಗ ನಾವು ಹಳ್ಳಿ ಜೀವನ ಅಲ್ವಾ, ನಾವು ಏನಪ್ಪ ಅಂದರೆ ನಾವು ಸಾಕಿ ಸಣ್ಣದ್ರಿಂದ ಬೆಳೆಸಿ ಇದಕ್ಕೆಲ್ಲ ಭಾಳ ಕಷ್ಟಪಟ್ಟು ಬೆಳೆಸ್ಬೇಕು. ಇವತ್ತು ಸುಮ್ಮನೆ ಆಗಲ್ಲ. ಈಗ ನಮ್ಮನ್ನು ತಗೋಗಿ ಬೇರೆಯವ್ರು ಮಾಡ್ಬೋದು, ನಮ್ಮಲ್ಲಿ ಏನು ವ್ಯವಹಾರ ಅದೇ ಅದು ನಾವು ಮಾಡ್ಬೇಕಷ್ಟೆ. ಈಗ 2 ಹೊತ್ತು ಬಿದ್ದೇವೆ. ಈಗ ನಾವು 120 ಹಾಕಿ ಈಗ ಕೂಟ ಹಾಕಿವಿ. ಈಗ ನೀವು ಎಷ್ಟಿಗೆ ಇದನ್ನ ಸೇಲ್ ಮಾಡಿ? ಒಂದು 2.5 ಗಂಟೆ ಆದರೆ ಮಾಡ್ತೀವಿ. 2.5 ಗಂಟೆ ಆದ್ರೆ ಕೊಡ್ತೀರಾ? ಕೊಡ್ತೀವಿ. 2.5 ಬೆಲೆ ಬಾಳುತ್ತೆ? ಬಾಳ್ತದೆ ಸರ್. ಈಗ ಅವ್ರ ಬೇರೆಯವ್ರ ಹತ್ರ ಹೋದ್ರೆ ಒಂದು 5 ಲಕ್ಷ ಕಂಡು ನಿಂತ್ಕೋತೇವೆ. ನಮ್ಮ ತಾಲೂಕಿಗೆ, ನಮ್ಮ ವ್ಯಾಲಿಗೆ ಏನಿಲ್ಲಿ ನಾವು ತಂದು ಏನು ವ್ಯಾಲ್ಯೂಯೇಷನ್ ನಾವು ಸಾಕ್ತಿದ್ವಿ. ನಮ್ಗೆ ಏನೈತೆ ಇಲ್ಲಿ ಲೋಕಲ್ನಲ್ಲಿ ಏನೈತೆ ನಡೀತದೆ ಆ ಬಜಾರನ್ನ ವ್ಯಾಪಾರ ಹೇಳ್ತಿದ್ದೀವಿ ಅಷ್ಟೇ. ಇದನ್ನ ಜಾತ್ರೆ ಸೀಸರ್ ಬಂದ್ರು 10 ಲಕ್ಷನೂ ಹೇಳ್ಬೋದು, 12 ಲಕ್ಷನೂ ಹೇಳ್ಬೋದು, 2.5 ಲಕ್ಷನೂ ಹೇಳ್ಬೋದು. ಅದು ಅವ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಸರ್. ನಮ್ಗೆ ಏನೈತೆ ಹೊರ್ತು ನಾವು ಇಂಥವ್ರು ದನ ತಗೊಂಡು 5,000 ಲಾಭ ಮಾಡಿದೆ ಅನ್ನೋ ಥರ ನಾವು ಇನ್ನೊಬ್ರು ಕೊಡೋದು. ನಾವೇನೇ ಎಲ್ಲ ಬಾಚ್ಕೊಂಡು ಇನ್ನೊಬ್ರು ಕೊಟ್ಬಿಟ್ಟು ಇಂಥ ದನ ತಗೊಂಬಂದು 4 ವರ್ಷ ಹುಲ್ಲಾಗ್ತದೆ, 2 ವರ್ಷ ಹುಲ್ಲಾಗ್ತದೆ, ದುಡ್ಡು ಸಂಪಾದನೆ ಮಾಡೋಕ್ಕಾಗಿಲ್ಲ ಅನ್ನೋ ಥರ ಮಾತಾಡೋಕ್ಕಾಗಿಲ್ಲ ಸರ್. ಇಲ್ಲಿ ಉದ್ದೇಶ ಏನಪ್ಪ ಅಂತಂದರೆ, ಇವಾಗ ನಾವು ಕೇಕ್ ತಂದು ಎಲ್ಲ ಫ್ಯಾಮಿಲಿ ಎಲ್ಲ ನಿಂತು ಎಲ್ಲ ಮಾಡ್ತಿರೋದು ಏನಪ್ಪ ಅಂತಂದರೆ, ಇವಾಗ ದನ ಕರುಗಳಿಗೂ ನಾವು ತುಂಬ ನಮ್ಮ ಮನೆಯಲ್ಲಿ ಒಬ್ಬರು, ಈಗ ನಮ್ಮ ಸ್ವಂತ ಮಕ್ಕಳೇ ಆಗಿರ್ಬೋದು, ಅಷ್ಟು ನಾವು ಪ್ರಯಾರಿಟಿ ಕೊಡ್ತೀವಿ. ದನ ಅಂದ್ಬಿಟ್ಟು ಕೆಲ್ಸಕ್ಕೆ ಸಮೇತವಾಗಿ ಬಳಸ್ಕೊಂಡು ಮಾರಕ್ಕೆ ಲಾಭಕ್ಕೆ ಸಲುವಾಗಿ ಸಾಕೋರಲ್ಲ ನಾವು. ಇವತ್ತು ಅಣ್ಣೊಂದು ಅದಕ್ಕೆ ಅದು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಇದ್ರ ಮುಂದೆನೇ ಕೇಕ್ ಕಟ್ ಮಾಡ್ಕೊಂಡು ನಾವು ಆಚರಿಸ್ಕೋಬೇಕನ್ನೋಷ್ಟು ಇದಾಗ್ಯಾರ ಅವರು. ಮತ್ತು ಬೇರ್ತು ಬಿಟ್ಟಿದ್ದಾರೆ ಅವರು. ನಾವು ಅಣ್ಣನ ಮಗ, ಇವ್ನಿಗೆ 21 ವರ್ಷ, ಕರಿಯಪ್ಪ ಅಂತ ಹೆಸರು. ನಾವೆಲ್ಲ ಅಡ್ಡ ಹೆಸರು ಕರೆಯೋದು. ವಿಕಾಸ್ ಅಂತ ಹೆಸರು, ಕರಿಯಪ್ಪ ಅಂತ ಅಡ್ಡ ಹೆಸರು ಕರಿತೀವಿ. ಇವನು ಅಣ್ಣ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಣ್ಣ. ಇವತ್ತುವರೆಗೂ ಅವನಿಗೆ ದನ ಕರು ಅಂದ್ರೆ ತುಂಬ ಆಸೆ. ಆ ಅಪ್ಪ ಇಲ್ಲ, ಎಲ್ಲರೂ ಹೊರಗಡೆ ಹೋಯ್ತು ಅಂದ್ರು ಅವನೇ ಕೂಡ ಒಂದು ಕಡ್ಡಿ ಹಿಡ್ಕೊಂಡು ಮೆಲ್ಗೆ ತೆಳ್ಕೊಂಡು ಒಟ್ಟು ಮಡಗೋದಲ್ಲಿ ಅದು ಹಿಡ್ದು ದನ ಕಟ್ಟೋಕ್ಕೋಗೋ ಆಗಲ್ಲ. ಅವ್ನು ಅಷ್ಟು ಶಕ್ತಿ ಇಲ್ಲ. ಆದರೆ ಇರತ್ತಾವು ಹುಲ್ಲಾಕಿ ಮೇವಾಕಿ ನೀರು ಕುಡಿಸಿ ಒಂದು ಸ್ವಲ್ಪ ಮೈ ಸಾವಿರಾಡಿ ಆ ಸೋಕರಣೆ ಅಂತ ಮಾಡ್ತಾನೆ ಅವನು. ದನಿ ಮೇಲೆ ಅಷ್ಟು ಪ್ರೀತಿಯಾಗ ಒಲವು. ಅವನಿಗಾಯ್ತೆ ಏನೋ ಪುಣ್ಯ ಒಂದೇನೋ ಯಾವುದೋ ಒಂದು ಕೆಟ್ಟ ದಿವಸದಿಂದ ಏನೋ ಹುಟ್ಬೇಕಾರೆ ಹಂಗೆ ಆಗೈತೆ. ಆದರೂ ಬಸವಣ್ಣ ಪ್ರೀತಿಲಿ ಅವ್ನು ಚೆನ್ನಾಗಿ ಸಾಕ್ತಾನೆ, ಚೆನ್ನಾಗಿ ಈಗ ಆರೋಗ್ಯವಾಗಿ ಅವನೇ ಒಟ್ಟಿನಲ್ಲಿ ಇರೋದು ಮಟ್ಟಿಗೆ. ಈಗ ಮೊದಲು ಕೂತು ಮನೆಯಿಂದ ಬರೀ ಟಾಯ್ಲೆಟ್ ರೂಮ್ಗೆ ಹೋಗೋಷ್ಟು ಆಯ್ತಿರ್ಲಿಲ್ಲ. ನಾವು ದನ ಕರ ಅಂತ ಬಿಟ್ಟಾದ್ಮೇಲೆ ಅವ್ನು ಸ್ವಇಚ್ಛೆ ಅಂತ ಯಾವ್ಕೊಂಡು ಹೆಂಗಾರು ಮಾಡಲಿ ಅನ್ನೋಷ್ಟು ನಾವು ಬಿಟ್ಟಾಗ ಅವನಿಗೆ ಸದ್ಯ ಇವಾಗ 2 ವರ್ಷದಿಂದ ಎದ್ದು ತಿರುಗಾಡ್ಕೊಂಡೀಗ ಕಲ್ಗೊಚ್ಚು, ತೊಟ್ಟಿ ಆಗ್ಬೋದು, ತಿಂಡಿ ಆಗ್ಬೋದು, ಹುಲ್ಲಾಕ್ಬೋದು ಎಲ್ಲ ಮಾಡ್ಕೊತದಾನೆ. ಲಾಸ್ಟ್ ಟೈಮ್ ನಾವು ಚುಂಚಕಟ್ಟೆ ಜಾತ್ರೆ ಕೊಟ್ಟು ಆ ಎತ್ತಿಂದ ಅವನು ಭಾರಿ ಇನ್ಸ್ಪೈರ್ ಆಗ್ಬಿಟ್ಟಿದ್ದಾನೆ ಇದರಲ್ಲಿ. ಹೌದು ಸರ್. ಬೇಡ ಕಟ್ ಮಾಡಿ ಬಲವಾಸಿ ಇಟ್ಕಲ್ಲ ಆ ಕಡೆಗೆ. ಆ ಕಡೆ ಎತ್ತ ಯಾರು ಬಿಡಿ, ಕಟ್ ಮಾಡೋಣ. ನಂಗೆ ಕರೀಲ ನೀವು ಬಂತೀರಲ್ಲ. ರಂಜಾಯ್ ಬನ್ನಿ ಬರಲ್ಲ ಓರಿ ಸರ್ಪ್ರೈಸ್ ಕೇಕ್ ತಿನ್ಸಿಗಿಲ್ಲ. ಇದ್ಯಾಕಲ್ಲ ನೀನು ಅಣ್ಣ ತಮ್ಮಾಗಿಲ್ಲ ಬಾಲ ರೈತ ಮಕ್ಳಕ್ಕಲ್ಲ ನೀವು ಬಿಳಪೇಟ. ನಿಮ್ಮ ಮನೆ ಇಲ್ಲಿ ನಿಂತ್ಕೊಳ್ಳ ಮನೆ ಉಗ್ದಾರ ಹಿಡ್ಕೊ ಚೆನ್ನಾಗಿ ಕಾಣ್ಕೊಳ್ವೆ ಈಗಲೇ. ಹೋಗ ಇಲ್ಲಿ ನಿಂತ್ಕೊ. ಸ್ಪೇರ್ಗೆ ಏನು ಬೇಡ ಇಲ್ಲಕ್ಕಂತೆ. ಬಣ ನಿಂತ್ಕೊಂಡ ಬಣ ಬಲ ಇದಾಕ್ಲಲ್ಲ ಬಾ. ನಿನ್ಗೇನು ಹೆಣ್ಣು ಕೊಡ್ತೀರ ಅಲ್ಲೇ ಕೊಟ್ಟವ್ರೆ. ಬಣ ಎದ್ದಿ ಬರ್ರಿ. ನೀವು ಬಾವಿನಾಗೆ ಬಣ ಆ ಕಡೆಗೆ ಬನ್ನಿ. ಈ ಕಡೆಗೆ ಬಣ ಆ ಕಡೆಗೆ ಏನಾರು ಅಲ್ಲಿ ಹಿಡ್ಕೊಳ್ಳಿ. ಇಲ್ಲಿ ಎತ್ತ ಇಲ್ಲ, ನಾವು ಆ ಕಡೆಗೆ ನಿಂತ್ಕೊತೀವಿ ಅಲ್ಲಿ. ಬಾ ಸೈಡಲ್ಲಿ ಇಟ್ಕೊಳ್ಳಿ. ಒಲಿ ಕಟ್ಕೊಂಡು ಸೈಡಲ್ಲಿ. ಇಲ್ಲ 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 ಏನಿಲ್ಲ ಇಲ್ಲ ಸೈಡ್ಗೆ ಖರ್ಚೋಣ ಒಂದು ಬೆಂಕಿ ಸಾಕು. ಬೆಂಕಿ ಬಣ್ಣ ಕೊಡಿ. ಇಲ್ಲ 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 ಯಾರು ಅಂತಿದ್ರು. ಇರಲಿಲ್ಲ ರೈಟ್ ಸೈಡ್ ಬಿಡ್ಲಿ. 25 ವರ್ಷದ ಸೆಲೆಬ್ರೇಷನ್ ಮಾಡೋಣ. ಕಟ್ ಮಾಡಿ.